ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ನೈಟ್ ಇಲ್ಲಿ ತುಂಬ ಜೋರಾಗಿ ಮಳೆ ಬಂತು. ಗುಡುಗು ಮಿಂಚು ಎಲ್ಲ ಬಂತು. ಒಂದು 11 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಮಳೆ. ತುಂಬ ಜೋರಾಗಿ ಬಂತು. ಈಗ ಮಾರ್ನಿಂಗ್ ಏನು ಮಳೆ ಇಲ್ಲ, ಇಲ್ಲಿ ಫುಲ್ ಮೋಡ ಆಗಿದೆ. ಇನ್ನು ನೈಟ್ ಮಳೆ ಬರುತ್ತಾ ಏನೋ ಗೊತ್ತಿಲ್ಲ. ಇಲ್ಲಿ ಮಳೆ ನೈಟ್ ಟೈಮಲ್ಲಿ ಜಾಸ್ತಿ ಬರುತ್ತೆ. ನಿಮ್ಮ ಕಡೆ ಎಲ್ಲ ಮಳೆ ಬಂದಿದೆಯಾ? ಎಲ್ಲ ಕಡೆ ಮಳೆ ಬಂದಿರುತ್ತೆ ಅಂತ ಅನಿಸುತ್ತೆ ಅಲ್ವಾ? ಈಗ ಮಳೆ ಬಂದು ಹೋಗಿದೆಯಲ್ಲ, ಹಾಗೆ ವೆದರ್ ಒಂದು ಸ್ವಲ್ಪ ತಂಪಾಗಿದೆ, ಚೂರು ಕೂಲ್ ಅನಿಸ್ತಾ ಇದೆ. ಮಳೆ ಬಂದರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ? ಯಾಕಂದರೆ ತುಂಬ ಬಿಸಿಲು ಇರುತ್ತಲ್ಲ, ಒಂದು ಸ್ವಲ್ಪ ತಂಪಂತ ಅನಿಸುತ್ತೆ ಮಳೆ ಬಂದರೆ. ನಮ್ಮೂರ ಕಡೆನೂ ಅಷ್ಟೇ ಅಂತೆ, ಚಿಕ್ಕಮಂಗ್ಳೂರು ಕಡೆನೂ ತುಂಬ ಜೋರಾಗಿ ಮಳೆ ಬಂದಿದೆ. ನಿಮ್ಮ ಕಡೆನೂ ಮಳೆ ಬಂದಿದ್ರೆ ತಿಳಿಸಿ. ಈಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಪಲಾವ್ ಮಾಡ್ತಾಯಿದ್ದೀನಿ. ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಪಲಾವ್ ಮಾಡ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ನಾನು ಪಲಾವ್ನ ಮಾಡ್ತಾಯಿದ್ದೀನಿ. ಇವತ್ತು ನಾನು ರೆಸಿಪಿನ ತೋರಿಸ್ತಾ ಇಲ್ಲ, ಜಸ್ಟ್ ನಾನು ಹೇಗೆ ಮಾಡ್ತೀನಿ ಅಂತ ರಫಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ಫಸ್ಟೆಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಎಲ್ಲ ಮಸಾಲ ಹಾಕೋತಾ ಇದ್ದೀನಿ, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲೆ ಎಲ್ಲ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಹಾಕೋತಾ ಇದ್ದೀನಿ. ನನಗೇನೆಂದರೆ ಪಲಾವಲ್ಲಿ ತರಕಾರಿ ಜಾಸ್ತಿ ಇರಬೇಕು, ಆವಾಗ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಪಲಾವ್ ಮಾಡಿದಾಗೆಲ್ಲ ಸ್ವಲ್ಪ ತರಕಾರಿ ಜಾಸ್ತಿನೇ ಹಾಕೋತೀನಿ. ತರಕಾರಿ ತಿಂದಷ್ಟು ಒಳ್ಳೆಯದೇ ಅಲ್ವಾ? ಹಾಗಾಗಿ ನಾನು ತರಕಾರಿನ ಜಾಸ್ತಿನೇ ಹಾಕೋತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಟ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೆಲ್ಲ ಅದರ 2ರಷ್ಟು ನೀರು ಹಾಕೋತಾ ಇದ್ದೀನಿ. ಈ ನೀರು ಕುದಿ ಬರೋಷ್ಟೊತ್ತಿಗೆ ನಾನು ಅಕ್ಕಿನ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೆಸ್ತೀನಿ. ಆವಾಗ ಬಿಸಿ ಬಿಸಿಯಾಗಿ ಪಲಾವ್ ರೆಡಿಯಾಗಿರುತ್ತೆ. ಪಲಾವೆಲ್ಲ ಈಸಿ ಬೇಗ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ತರಕಾರಿ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ರೆ ಏನು 10 ನಿಮಿಷದಲ್ಲೆಲ್ಲ ಪಲಾವ್ ರೆಡಿಯಾಗುತ್ತೆ. ಈಗ ನೀವೇ ನೋಡ್ತಾ ಇದ್ದೀರಾ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಲಾವ್ ತುಂಬಾ ಚೆನ್ನಾಗಿ ಬಂದಿತ್ತು. ಉದ್ರಾಗಿ ನೋಡಿ, ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ. ನನಗಂತೂ ಪಲಾವ್ ನನ್ನ ಫೇವ್ರೆಟ್ ಫುಡ್ಡು. ಈಗ ನಾನು ತಟ್ಟೆಗೆ ಪಲಾವನ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟು ಟಿಫನ್ ತಿಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನೆಲ್ಲ ಮುಗಿಸಿ ನಾನು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಟೈಮ್ ಸುಮಾರು 11:30 ಆಗಿದೆ. ಹಾಗೆ ಫ್ರೂಟ್ ತಿನ್ನೋಣ ಅಂತ ಈ ರೋಸ್ ಆ್ಯಪಲ್ನ ತೊಗೊಬಂದು ಇಟ್ಕೊಂಡಿದ್ದೀನಿ. ಈ ರೋಸ್ ಆ್ಯಪಲ್ನ ಚೆನ್ನಾಗಿ ವಾಶ್ ಮಾಡಿ ತಂದಿದ್ದೀನಿ. ಈ ಫ್ರೂಟಿಗೆ ಸುಮಾರು ಹೆಸರಿಂದ ಕರೀತಾರೆ. ರೋಸ್ ಆ್ಯಪಲ್ ಅಂತಾರೆ, ವಾಟರ್ ಆ್ಯಪಲ್ ಅಂತಾರೆ, ಹಾಗೆ ನಾವು ಜಂಬೂ ನೇರಳೆ ಅಂತೀವಿ. ಈ ಫ್ರೂಟ್ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಇದರಲ್ಲಿ ನೀರಿನಂಶ ಜಾಸ್ತಿ ಇದೆ, ಹಾಗೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ತುಂಬ ಇದೆ. ಜೊತೆಗೆ ಈ ಫ್ರೂಟಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್ ಹಾಗೆ ಫೈಬರ್ ಕಂಟೆಂಟ್ಗಳು ಇದೆ. ಹಾಗಾಗಿ ಈ ಫ್ರೂಟ್ನ ತಿಂದರೆ ತುಂಬ ಒಳ್ಳೆಯದು. ಇದು ಸಮ್ಮರಲ್ಲಿ ಜಾಸ್ತಿ ಸಿಗುತ್ತೆ ಫ್ರೂಟು. ಇದು ಎಲ್ಲ ಕಡೆನೂ ಇರುತ್ತೆ. ಈಗ ಸಮ್ಮರ್ ಆಗಿರೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಟ್ ಆಗೋದು ಜಾಸ್ತಿ. ಹಾಗಾಗಿ ನಾವು ಹೈಡ್ರೇಟ್ ಆಗಿ ಇಟ್ಕೋಬೇಕು. ಈ ಫ್ರೂಟ್ ಒಂದೇ ಅಂತಲ್ಲ, ಸಮ್ಮರಲ್ಲಿ ನಾವು ಆದಷ್ಟು ತಂಪಾಗಿರೋ ಐಟಮ್ಸ್ಗಳನ್ನ ತಿನ್ನಬೇಕು. ಫ್ರೂಟ್ ಆಗಲಿ, ನಮ್ಮ ಆಹಾರದಲ್ಲಾದ್ರೂ ಈ ಮಜ್ಜಿಗೆ, ನೀರು ಎಲ್ಲ ಜಾಸ್ತಿ ಕುಡಿತಾ ಇರಬೇಕು. ಫ್ರೂಟ್ ಕೂಡ ಅಷ್ಟೇ, ಇದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಸಮ್ಮರಲ್ಲಿ ತಿಂದರೆ ತುಂಬ ಒಳ್ಳೆಯದು. ಎಲ್ಲ ಕಡೆ ಸಿಗುತ್ತೆ ಇದು. ನೀವು ಸಿಕ್ಕರೆ ಇದನ್ನು ತಿನ್ನಿ, ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಇಲ್ಲ ಫ್ರೂಟ್ ಆದರೂ ತಿನ್ನಿ. ಈಗ ನಾನು ಈ ಫ್ರೂಟ್ ತಿಂತಾ ಇದ್ದೆಲ್ಲ, ಸೊ ನಿಮಗೂ ಒಂದು ಸ್ವಲ್ಪ ಇದ್ರ ಬಗ್ಗೆ ಹೇಳಿದೆ. ನೀವು ಸಿಕ್ಕಿದರೆ ಈ ಫ್ರೂಟ್ನ ಮಿಸ್ ಮಾಡ್ದೇ ತಿನ್ನಿ. ಈಗ ನಾನು ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ತರಕಾರಿನೆಲ್ಲ ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಸಾಂಬಾರಿನಂತ ಟೊಮೆಟೊ ಈರುಳ್ಳಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಜೊತೆಗೆ ಒಂದು ಕಡೆ ರೈಸ್ನ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಕಡೆ ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾನು ಸಾಂಬಾರಿಗೆ ಮಸಾಲ ತೆಗಿತಾ ಇದ್ದೀನಿ. ಇವತ್ತು ನಾನು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ. ಕೆಲವೊಂದು ಸತಿ ನಾನು ಎಲ್ಲದು ಫ್ರೈ ಮಾಡಿ ಹಾಕೋತೀನಿ. ಈಗೆಲ್ಲ ರೆಡಿ ಇದೆ. ಹಾಗೆ ಎಲ್ಲ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಬೀನ್ಸು, ಕ್ಯಾರೆಟ್ ಹಾಗೆ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕಾಳನ್ನ ನೆನೆಸಿಟ್ಟಿದ್ದೆ, ಹಾಗೆ ಕಾಳನ್ನ ಕೂಡ ಹಾಕೋತಾ ಇದ್ದೀನಿ.
ಕಾಳು ತುಂಬ ಒಳ್ಳೆಯದಲ್ವ, ಹಾಗಾಗಿ ಪ್ರೋಟೀನ್ ಇರುತ್ತೆ ತುಂಬ. ಹಾಗಾಗಿ ನಾನು ಕಾಳಿದ್ದಾಗ ಅದನ್ನು ಆ್ಯಡ್ ಮಾಡ್ಕೋತಾ ಇರ್ತೀನಿ ಸಾಂಬಾರಿಗೆ. ಮಸಾಲನೂ ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಬೇಳೆನ ಫಸ್ಟೇ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಹಾಗೆ ಟೊಮೆಟೊ ಎಲ್ಲ ಹಾಕೋತೀನಿ. ಜೊತೆಗೆ ಖಾರ ರುಚಿಯನ್ನು ಹಾಕಿ 1 ವಿಸಿಲ್ ಬರ್ತೀನಿ. ಲಾಸ್ಟಿಗೆ ನಾನು ಒಗ್ಗರಣೆ ಕೊಡ್ತೀನಿ. ಈಗ ನೋಡಿ ಸಾಂಬಾರು ರೆಡಿಯಾಗಿದೆ. ಬೀನ್ಸ್, ಕ್ಯಾರೆಟು, ಆಲೂಗಡ್ಡೆ ಹಾಕಿ ಸಾಂಬಾರು ಕೂಡ ರೆಡಿಯಾಗಿದೆ. ಈಗ ಮಧ್ಯಾಹ್ನದ ಊಟದ ಟೈಮ್ ಆಗಿದೆ. ಅನ್ನ, ಸಾಂಬಾರು ಹಾಗೆ ಮನೇಲಿ ಹಾಕಿರೋ ಉಪ್ಪಿನಕಾಯಿ ಜೊತೆಗೆ ತುಪ್ಪ. ಊಟ ಎಲ್ಲ ಮುಗಿಸಿ ನಾನು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಾನಿವತ್ತು ನಿಮಗೊಂದು ಫೇಸ್ ಸ್ಕ್ರಬ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂದರೆ ಟೊಮ್ಯಾಟೊ, ಅಕ್ಕಿ ಹಿಟ್ಟು, ಹಾಗೆ ಸಕ್ಕರೆ, ಇದನ್ನು 3ನ ಯೂಸ್ ಮಾಡಿಕೊಂಡು ನಾನಿವತ್ತೊಂದು ಸ್ಕ್ರಬ್ನ ರೆಡಿ ಮಾಡ್ತಾ ಇದ್ದೀನಿ. ಇದರಿಂದ ಏನೆಲ್ಲ ಯೂಸಸ್ ಇದೆ ಅಂತ ಕೂಡ ಹೇಳ್ತೀನಿ. ಟೊಮ್ಯಾಟೊ ಯೂಸ್ ಮಾಡೋದ್ರಿಂದ ಸನ್ ಟ್ಯಾನ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಪಿಂಪಲ್ ಮಾರ್ಕ್ ಕೂಡ ಕಡಿಮೆ ಮಾಡಿ ಒಂದು ಕ್ಲಿಯರ್ ಸ್ಕಿನ್ ಕೊಡೋಕ್ಕೂ ಹೆಲ್ಪ್ ಮಾಡುತ್ತೆ. ಟೊಮ್ಯಾಟೊದಲ್ಲಿ ವಿಟಮಿನ್ ಸಿ ಇದೆ. ಇದು ನಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗುತ್ತೆ, ಹಾಗೆ ವೈಟ್ನಿಂಗ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ. ಈಗ ಸ್ಕ್ರಬ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಟೊಮೆಟೊ ಜ್ಯೂಸ್ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಸಕ್ಕರೆ ಹಾಗೆ ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅಕ್ಕಿ ಹಿಟ್ಟು ಕೂಡ ಅಷ್ಟೇ ಡೆಡ್ ಸ್ಕಿನ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸಕ್ಕರೆ ಕೂಡ ಅಷ್ಟೇ ನಮ್ಮ ಫೇಸಲ್ಲಿರೋ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಈ 3ನ್ನು ಮಿಕ್ಸ್ ಮಾಡಿಕೊಂಡು ನಾನು ಸ್ಕ್ರಬ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಕ್ರಬ್ ರೆಡಿ ಇದೆ. ಈಗ ನಾನು ಸ್ಕ್ರಬ್ ಮಾಡ್ಕೊಂಡು ತೋರಿಸ್ತೀನಿ. ನಾನೀಗ ಫೇಸ್ ವಾಶ್ ಮಾಡ್ಕೊಬಂದಿದ್ದೀನಿ. ಇದು ಹಚ್ಚೋಕ್ಕಿಂತ ಮುಂಚೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಮುಖದಲ್ಲಿ ಏನು ಕ್ರೀಮ್ ಹಾಗೆ ಪೌಡರ್ ಇರಬಾರ್ದು. ಸ್ಕ್ರಬ್ ಮಾಡ್ತೀನಿ. ಈಗ ನಾನು ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಈ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಮಾಲ್ ಪಿಂಪಲ್ಸ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಹಾಗೆ ನೀವು ಸ್ಕ್ರಬ್ ಮಾಡೋಷ್ಟೊತ್ತಿಗೆ ಈ ಮೂಗು ಮತ್ತು ತುಟಿ ಕೆಳಗಡೆ ಕಾನ್ಸಂಟ್ರೇಟ್ ಮಾಡಿ ಸ್ಕ್ರಬ್ ಮಾಡ್ಕೋಬೇಕು. ಯಾಕಂದರೆ ಅಲ್ಲೇ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಜಾಸ್ತಿ ಇರುತ್ತೆ. ಇದು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಹಾಕಿ ಯೂಸ್ ಮಾಡಿರೋದಲ್ಲ, ಹಾಗಾಗಿ. ಈಗ ನಾನು ಫೇಸ್ ಫುಲ್ಲು ಚೆನ್ನಾಗಿ ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಚೆನ್ನಾಗಿ ಫೇಸ್ನ ಸ್ಕ್ರಬ್ ಮಾಡಿದ್ದೀನಿ. ಇದನ್ನೊಂದು 5 ನಿಮಿಷ ಬಿಟ್ಟು ನಾನು ತಣ್ಣೀರಲ್ಲಿ ಫೇಸ್ನ ವಾಶ್ ಮಾಡ್ಕೋತೀನಿ. ಈಗ ನಾನು ಫೇಸ್ ವಾಶ್ ಮಾಡ್ಕೊಬಂದೆ. ನೀವೇ ನೋಡ್ತಾ ಇರ್ಬೋದು ಫೇಸ್ ಎಷ್ಟು ಗ್ಲೋಯಿಂಗ್ ಕಾಣ್ತಾ ಇದೆ ಅಂತ. ಇದನ್ನು ನಾನು ವಾರದಲ್ಲಿ 1 ಇಲ್ಲ 2 ಸತಿ ಯೂಸ್ ಮಾಡ್ತೀನಿ. ಈ ಫೇಸ್ ಸ್ಕ್ರಬ್ ನೀವು ಮಾಡೋದಾದರೂ ಅಷ್ಟೇ ವಾರದಲ್ಲಿ 1 ಇಲ್ಲ 2 ದಿನ ಯೂಸ್ ಮಾಡಿ. ಹಾಗೆ 1 ತಿಂಗಳು ತನಕ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.